ಇವರು ಡಾಕ್ಟರ್ ಸುರೇಶ್ ಅಂತ ನಮಸ್ತೆ ಸರ್. ಕರ್ನಾಟಕ ಸ್ಟೇಟ್ ಜರ್ನಲಿಸಮ್ಸ್ ಯೂನಿಯನ್ ಅಲ್ಲಿ ಮೆಂಬರ್ ಆಗಿದ್ದಾರೆ. ಮತ್ತೆ ಇವ್ರದೇ ಒಂದು ಚಾನಲ್ ಇದೆ, ಸಿಟಿಸನ್ಸ್ ಟಿವಿ ಚಾನಲ್ ಅಂತ. ಪಿ ಯು ಕಾಲೇಜಲ್ಲಿ ಸುರೇಶ್ ಪಿ ಯು ಕಾಲೇಜ್ ಅಂತ ಹೇಳ್ಕೊಂಡು, ಸೊ ಇವ್ರದ್ದು ಒಂದು ಫೋಟೋಗ್ರಾಫರು ಮತ್ತು ವಿಡಿಯೋಗ್ರಾಫರು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುವಂಥ ಶಾರ್ಟ್ ಫಿಲಮ್ಸ್ ಮಾಡ್ತಾರೆ. ಮತ್ತು ಇವರು ಒಂದು ಅಸ್ಟ್ರಾಲಜರ್ ಮೇನು ಎಲ್ಲದರಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿದ್ದಾರೆ. ಸೊ ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ಯೂಟ್ಯೂಬರ್ ಆಗಿದೆ, ಅಷ್ಟು ಬ್ಯುಸಿ ಇದ್ರೂ ಅವರು ಟೈಮನ್ನು ನಮಗಂತ ಸೀಮಿತ ಕೊಟ್ಟು ಈ ಒಂದು 3 ಗಂಟೆಗಳ ಕಾಲ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ಅವ್ರಿಗೂ ವೆಲ್ಕಮ್ ಹೇಳ್ತಾ ನಾನು ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲ ಯೂಟ್ಯೂಬರ್ಸು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ವಿ. ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ. ಸೊ ಇವಾಗ ಬಾಟಲ್ ಫ್ಲಿಪ್ ಮಾಡೋದು, ವಾಟರ್ ಸಮೇತ ಇದೆ, ಹಾಫ್ ಬಾಟಲ್ ವಾಟ್ರು. ಸೊ ಅದನ್ನ ಫ್ಲಿಪ್ ಮಾಡಿ ನಿಲ್ಲಿಸ್ಬೇಕು. ಸೊ ಅದೇ ಗೇಮ್ ಇಲ್ಲಿ. ಸೊ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರು ಫಸ್ಟ್ ನಿಲ್ಲಿಸ್ತಾರೋ ಅವರೇ ವಿನ್ನರ್. ಒಂದು ಗ್ರೂಪ್ಗೆ 5 ಜನ ಅಂತ ಹೇಳ್ಬಿಟ್ಟು, ಸೊ ಫಸ್ಟ್ ರೌಂಡಲ್ಲಿ 5 ಜನ ನಿಲ್ಲಿಸಿದ್ದೀನಿ. ಸೊ 5 ಜನನೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಮತ್ತು ಎಲ್ಲರೂ ರೆಡಿ ಇದ್ದಾರೆ. ಸ್ಟಾರ್ಟ್. 1 2 ಓಕೆ. ಒಬ್ಬರು ವಿನ್ ಆದರು. 3 ಚಾನ್ಸಲ್ಲಿ ಒಬ್ಬರು ವಿನ್ ಆಗಿದ್ದಾರೆ. ಅವ್ರ ಹೆಸರು, ನಿಮ್ಮ ಹೆಸರು ಹೇಳಿ. ಮಂಜುಳಾ ವಿನ್ ಆಗಿದ್ದಾರೆ. ನೀವು ಬಂದ್ಬಿಡಿ ಈ ಕಡೆ. ಲೈವಲ್ಲಿ ಫಸ್ಟ್ ಟೈಮ್ ಆಡ್ತಾ ಇರೋದು ನಾನು. ಲೈವ್ ಆಗಿ ಹಾಡ್ತಾ ಇರೋದು? ಲೈವಲ್ಲೂ ಅಷ್ಟೇ, ಲೈಫಲ್ಲೂ. ಓ ಟೈಮ್ ಆಡ್ತಿರೋದು. ಓಕೆ. ಇವಾಗ ಸೆಕೆಂಡ್ ಓಕೆ, ಇವಾಗ ಸೆಕೆಂಡ್ ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಸೊ ಸೆಕೆಂಡ್ ರೌಂಡಲ್ಲಿ ನೋ ಟ್ರಯಲ್, ಒಂದೇ 3 ಚಾನ್ಸಸ್ ಇರುತ್ತೆ. 3 ಚಾನ್ಸಲ್ಲಿ ಬಾಟ್ಲ್ ನಿಲ್ಲಬೇಕು. ಓಕೆ, ಸ್ಟಾರ್ಟ್. 1 ಓಕೆ, ಗುಡ್. 2 3 ಆಯಿತು. ಒಬ್ಬರೇ ಆಡಬೇಕು. ಇಲ್ಲ, ನಾನು ಬರಲ್ಲ ಕಾಂಪಿಟೇಷನ್ಗೆ. ಎಸ್ ಸ್ಟಾರ್ಟ್. 3 ಚಾನ್ಸ್ ಅಷ್ಟೇ. ನಿಮ್ಗೇನು ಎಕ್ಸ್ಟ್ರಾ ಇಲ್ಲ. ನೀವೇನು ಕೊಡ್ತಿದ್ದೀರಾ, ಫ್ಲಿಪ್ ಮಾಡ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಎಲ್ಲ ಯೂಟ್ಯೂಬರ್ಸು ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಪ್ರೋಗ್ರಾಮ್ ಮಾಡಬೇಕು ಅಂದ್ಕೊಂಡಿದ್ವಿ. ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಸ್ಟಾರ್ಟ್ ಆಗಿದ್ದಾರೆ. ಸೊ ಇವಾಗ ಬಾಟಲ್ ಫ್ಲಿಪ್ ಮಾಡೋದು, ವಾಟರ್ ಸಮೇತ ಇದೆ, ಹಾಫ್ ಬಾಟಲ್ ವಾಟ್ರು. ಸೊ ಅದನ್ನ ಫ್ಲಿಪ್ ಮಾಡಿ ನಿಲ್ಲಿಸ್ಬೇಕು. ಸೊ ಅದೇ ಗೇಮ್ ಇಲ್ಲಿ. ಸೊ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಟ್ರಡಕ್ಷನ್ ನಾನು ಕೊಡ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿ. ಯಾರು ಫಸ್ಟ್ ನಿಲ್ಲಿಸ್ತಾರೋ ಅವರೇ ವಿನ್ನರ್. ಸ್ಟಾರ್ಟ್. 1 2 ಓಕೆ. ಒಬ್ಬರು ವಿನ್ ಆದರು. 3 ಚಾನ್ಸಲ್ಲಿ ಒಬ್ಬರು ವಿನ್ ಆಗಿದ್ದಾರೆ. ಅವ್ರ ಹೆಸರು, ನಿಮ್ಮ ಹೆಸರು ಹೇಳಿ. ಮಂಜುಳಾ ವಿನ್ ಆಗಿದ್ದಾರೆ. ನೀವು ಬಂದ್ಬಿಡಿ ಈ ಕಡೆ. ಲೈವಲ್ಲಿ ಫಸ್ಟ್ ಟೈಮ್ ಆಡ್ತಾ ಇರೋದು ನಾನು. ಲೈವ್ ಆಗಿ ಹಾಡ್ತಾ ಇರೋದು? ಲೈವಲ್ಲೂ ಅಷ್ಟೇ, ಲೈಫಲ್ಲಿ. ಓ ಓಕೆ. ಇವಾಗ ಸೆಕೆಂಡ್ ಇವಾಗ ಸೆಕೆಂಡ್ ಪಾರ್ಟಿಸಿಪೆಂಟ್ ಬಂದಿದ್ದಾರೆ. ಸೊ ಸೆಕೆಂಡ್ ರೌಂಡಲ್ಲಿ ನೋ ಟ್ರಯಲ್, ಒಂದೇ 3 ಚಾನ್ಸಸ್ ಇರುತ್ತೆ. 3 ಚಾನ್ಸಲ್ಲಿ ಬಾಟ್ಲ್ ನಿಲ್ಲಬೇಕು. ಓಕೆ, ಸ್ಟಾರ್ಟ್. 1 ಓಕೆ, ಗುಡ್. 2 3 ಆಯಿತು. ಎಲ್ಲ ಬಂದ್ಬಿಟ್ಟಿದ್ದಾರೆ ಯೂಟ್ಯೂಬರ್ಸು. ಒಬ್ಬರಾಗಿ ಬಂದವರು ಎಲ್ಲ ಹಾಯ್. ಎರಡನೇ ಗೇಮ್ಗೆ ಎಲ್ಲರೂ ರೆಡಿ ಇದ್ದಾರೆ. ಏನು ಗೇಮ್ ಅಂತ ನೋಡೋಣ ಬನ್ನಿ. 10 ಕ್ಲಿಪ್ ಇದೆ. ಸೊ ಒಂದು ಕವರ್ ಇದೆ. ಒಂದು ಕವರ್ಗೆ 10 ಕ್ಲಿಪ್ಪನ್ನು ತಗಲಾಕಬೇಕು. ಸೊ ಯಾರು ಫಸ್ಟ್ ಮಾಡ್ತಾರಂತ 1 ನಿಮಿಷದಲ್ಲಿ ಎಲ್ಲ ಮಾಡಬೇಕು. ಸೊ ನೋಡೋಣ ಯಾರು ಮಾಡ್ತಾರಂತ. ಯೂಟ್ಯೂಬಲ್ಲಿ ಅಮ್ಮ ಅಂತಲೇ ಪ್ರಸಿದ್ಧವಾಗಿರುವಂತಹ ನಂದಿನಿ ಅವರಿಂದನೇ ಎರಡನೇ ಗೇಮು ಪ್ರಾರಂಭ ಆಗ್ತಾ ಇದೆ. ಅವಾಗ ಸೆಕೆಂಡ್ಸ್ ಆರಾಮಾಗಿ 30 ಸೆಕೆಂಡ್ಸ್ ಓವರ್. ಲೀಲಾಶ್ರೀ, ಚೆನ್ನಾಗಿರೋ ಕ್ಲಿಪ್ ತಂದಿಲ್ಲ, ಟೈಟ್ ಆಗಿರೋ ತಂದಿದ್ದೀರಾ. 48 ಸೆಕೆಂಡ್ಸ್ ಕಂಪ್ಲೀಟ್. 48 ಸೆಕೆಂಡ್ಸ್. ಎರಡನೇದಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಅರ್ಚನಾ. ಸೊ ಅರ್ಚನಾ ಅವ್ರದ್ದು ಬ್ಯೂಟಿ ಟಿಪ್ಸ್ ಅಂತ ಚಾನಲ್ ಇದೆ. ಅರ್ಚನಾ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ತುಂಬ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಶಾರದಾ ಅವರು ತುಂಬ ಚೆನ್ನಾಗಿ ಎಲ್ಲನೂ ಅಳವಡಿಸ್ಕೊಂಡು ಬಹಳ ಚೆನ್ನಾಗಿ ಆಡಿದರು.
ಸೊ ತುಂಬ ಖುಷಿ ಆಗ್ತದೆ ಈ ಥರ ಒಂದು ಈವೆಂಟ್ ನಡೆಸ್ಕೊಳ್ಳೋಕ್ಕೆ, ಮತ್ತು ಎಲ್ಲರೂ ಬಂದು ಒಂದು ಕಡೆ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬಾ ಖುಷಿ ಆಯಿತು. ಮತ್ತು ಎಲ್ರಿಗೂ ಈ ಥರ ಒಮ್ಮೊಮ್ಮೆ ಮೀಟ್ ಆಗೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಮತ್ತು ಎಲ್ಲರೂ ಬಂದು ಒಂದು ಕಡೆ ಸೇರಿಕೊಂಡಾಗ ಈ ಥರ ಒಂದು ಪ್ರೋಗ್ರಾಮ್ಗಳನ್ನ ಇಟ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ, ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಇದೇ ಥರ ಎಲ್ಲರದ್ದು ಆಯಿತು ಗೇಮ್ಸು. ಸೊ ಗೇಮ್ಸ್ ಎಲ್ಲ ಆದಮೇಲೆ ಮತ್ತೆ ಅಲ್ಲಿ ಗೆಸ್ಟ್ ಹೌಸಿಂಗ್ ಇತ್ತಲ್ಲ, ಸೊ ಗೆಸ್ಟ್ ಹೌಸಿಂಗು ನಾವು ಹೋದ್ವಿ. ಸೊ ನಮಗೆ ಎಲ್ಲ ಯೂಟ್ಯೂಬರ್ಸು ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕಳೆದ್ವಿ. ಸೊ ಎಲ್ಲ ಪಾರ್ಟಿಸಿಪೇಟು ಮಾಡಿದ್ರು. ತುಂಬ ಖುಷಿ ಆಯಿತು, ಒಬ್ಬೊಬ್ಬರಾಗಿ ಹೇಳ್ಕೊಳ್ತಾ. ಸೊ ಎಲ್ಲರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇದೇ ಥರ ಎಲ್ಲನೂ ಗೇಮ್ಸು ಆಡಿದ್ವಿ. ಮತ್ತು ಇನ್ನೂ ಟೈಮ್ ಸಾಕಾಗಿಲ್ಲ ನಮಗೆ, ಕೆಲವರು ಹೋಗಬೇಕು ಅಂತ ಇದ್ದರು. ಸೊ ಅವರು ಊರಿಗೆ ಬಸ್ಗಳು ಲೇಟಾದರೆ ಸ್ವಲ್ಪ ಇನ್ಕನ್ವೀನಿಯಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸೊ ಕೆಲವರು ಮಕ್ಕಳಿದ್ದಾರೆ ಮನೇಲಿ ಅಂತ ಹೇಳ್ಬಿಟ್ಟು ಹೋದರು. ಸೊ ಎಲ್ರದ್ದು ಒಂದೊಂದು ತೊಂದರೆ ಇರ್ತಲ್ಲ, ಸೊ ಅದನ್ನೆಲ್ಲ ನೋಡಿಕೊಂಡು ಬಂದು ತಮ್ಮ ಟೈಮನ್ನು ಇಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಒಳ್ಳೆಯ ಪ್ರೋಗ್ರಾಮ್ನ ಸಕ್ಸಸ್ ಆಗಿ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಒಬ್ಬರಿಗಿಂತ ಒಬ್ಬರು ತುಂಬ ಕಾಂಪಿಟೇಟರ್ ಮಾಡ್ತಾಯಿದ್ರು. ಸೊ ಸುವರ್ಣನೂ ತುಂಬ ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಸೊ ಇದೇ ಥರ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಒಬ್ಬೊಬ್ಬರಿಗೂ ಕಾಂಪಿಟೇಷನು ಹೆಂಗಿತ್ತು ಅಂತೇಳಿ ತುಂಬಾ 1 ನಿಮಿಷದಲ್ಲಿ ಎಲ್ಲನೂ ಮುಗಿಸ್ಬೇಕಲ್ಲ, ಸೊ ಅದರಿಂದ 10 ಕ್ಲಿಪ್ಸು ಹಾಕಬೇಕು, 1 ನಿಮಿಷದಲ್ಲಿ ಹಾಕಬೇಕಾಗಿತ್ತು. ಸೊ ಎಲ್ಲರೂ ಮಾಡಿದ್ದಾರೆ. ಸೊ ಎಲ್ಲರೂ ಮಾಡಿದ್ಮೇಲೆ ಸೆಕೆಂಡ್ ರೌಂಡ್ಗೆ ಅಂತ ನಾವು ಬಂದ್ವಿ. ಸೊ ಸೆಕೆಂಡ್ ರೌಂಡಲ್ಲಿ ನಾನು ಮತ್ತು ಅರ್ಚನಾ ಸೆಲೆಕ್ಟ್ ಆದ್ವಿ. ಅರ್ಚನಾ ಮತ್ತು ನಾನು. ಸೊ ನಾನು ಕ್ಲಿಪ್ಸ್ ಹಾಕ್ತಾ ಇದ್ದಂಗೆ ಕ್ಲಿಪ್ಸೆಲ್ಲ ಲೂಸ್ ಆಗಿಬಿಟ್ಟಿದೆ. ಸೊ ಒಂದೊಂದು ಟ್ರೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಪ್ಲಸ್ ಮಾಡಿದ್ರೂ ಅದು ಓಪನ್ ಆಗ್ತಾಯಿತ್ತು. ಸೊ ಏನೋ ಹಾಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಾಗೆ ಕುರ್ಸಿದ್ದಾಯಿತು. ಸೊ ಒಬ್ರಿಗೊಬ್ರು ಚೆನ್ನಾಗಿ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಪವಿತ್ರನೂ ಚೆನ್ನಾಗಿ ಆಡಿದ್ದಾರೆ. ಸೊ ಪವಿತ್ರಗೆ ಓಪನ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ನೋಡಿ ಮಾಡಬೇಕಾಗಿತ್ತು. ಕೆಲವರಿಗೆ ಕ್ಲಿಪ್ಸ್ ಓಪನ್ ಮಾಡೋಕ್ಕೆ ಟ್ರಿಕ್ಸ್ ಗೊತ್ತಾಗುತ್ತಾ ಇರಲಿಲ್ಲ. ಸೊ ಅಲ್ಲಿ ಇಲ್ಲಿ ಹಿಡ್ಕೊಂಡು ತೆಗೆಯೋದು, ಬಿಚ್ಚೋದು, ಕಿತ್ತಾಡೋದ್ರೆಲ್ಲ ಆಗಾಯಿತು. ಸೊ ಚೆನ್ನಾಗೇ ಆಯಿತು. ಎಲ್ಲ ಪಾರ್ಟಿಸಿಪೆಂಟದು ಪ್ರೋಗ್ರಾಮು ಚೆನ್ನಾಗಾಯಿತು. ಇದೇ ಥರ ಇನ್ನು ಮುಂದೆ ಎಲ್ಲರದ್ದು ಪ್ರೋಗ್ರಾಮ್ಸ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇಷ್ಟ ಇದ್ದೀರಾ ನನ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನಾನು ಎಲ್ಲರದ್ದು ಎನ್ರೋಲ್ಮೆಂಟ್ ಮಾಡಿಕೊಂಡು ಇಟ್ಕೊಳ್ತೀನಿ. ಸೊ ಬೇಕಾದಲ್ಲಿ ಇದಕ್ಕೆ ಒಂದು ಟೀಮ್ ಅಂತಲೇ ಮಾಡಿಕೊಂಡು ನಾವು ಆಡ್ಕೊಳ್ಳೋದು ಇಟ್ಕೋಬೋದು. ಸೊ ಇಂಟ್ರೆಸ್ಟ್ ಇರೋರು ನನಗೆ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲಲ್ಲಿ ನಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಸೊ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಆಗಿ ಮತ್ತು ನನಗೆ ಮೆಸೇಜ್ ಮಾಡಿ. ಸೊ ಅದ್ರ ಮೂಲಕ ನಾನು ಒಬ್ಬೊಬ್ರದ್ದು ಡೀಟೇಲ್ ತೊಗೊಂಡು ಈ ಥರ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಅದಕ್ಕೆ ನಿಮ್ಮ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೊಸ ಯೂಟ್ಯೂಬರ್ಸು ಇಂಟ್ರೆಸ್ಟ್ ಇರೋರು ಪಾಲ್ಗೊಳ್ಳಲಿಕ್ಕೆ ಸೊ ಅವರು ನನಗೆ ಕಮೆಂಟ್ ಮಾಡಿ. ಸೊ ಎಲ್ಲರದ್ದು ಒಂದು ಲಿಸ್ಟ್ ಮಾಡಿ ಇಡ್ತೀನಿ. ಸೊ ಆದಮೇಲೆ ಒಬ್ಬೊಬ್ಬರಾಗಿ ಎಲ್ರಿಗೂ ಎನ್ರೋಲ್ಮೆಂಟ್ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇವರು ಮೇಡಮ್ ಯೂಟ್ಯೂಬ್ ಇತ್ತಂತೆ, ಇವ್ರದ್ದು ಯೂಟ್ಯೂಬ್ ತೆಗೆದಿದ್ದಾರೆ. ಸೊ ಈ ಯೂಟ್ಯೂಬ್ ಇವಾಗ ಮತ್ತೊಮ್ಮೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬಂದು ಮಾತಾಡಿದ್ರು. ಸೊ ಚಾನೆಲ್ಲು ಸ್ಟಾಪ್ ಮಾಡಿದ್ದಾರೆ, ಬಹಳ ದಿನ ಆಯಿತು ಅಂತ ಹೇಳಿದ್ರು. ಸೊ ಇನ್ನೊಂದು ಚಾನೆಲ್ಲು ಓಪನ್ ಮಾಡಬೇಕು ಹೊಸದಾಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಯೂಟ್ಯೂಬ್ ಮಾಡ್ಕೊಳ್ತಾರೆ. ಬಟ್ ಎಲ್ಲರೂ ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. ಸೊ ಕೆಲವರು ಕಂಟಿನ್ಯೂ ಮಾಡ್ತಾರೆ, ಕೆಲವರು ಕಂಟಿನ್ಯೂ ಮಾಡಲ್ಲ. ಕೆಲವರು ಅದೇ ಕೆಲಸವಾಗಿ ಮಾಡ್ತಾ ಚಾನಲ್ನ ಮಾಡ್ತಾ ವೀಡಿಯೋಗಳನ್ನ ಇರ್ತಾರೆ. ಸೊ ಅದರಿಂದ ಬೇಗ ಸಕ್ಸಸ್ ಆಗುತ್ತೆ. ಕೆಲವರು ಹಾಬಿಗಂತ ಮಾಡ್ತಾರೆ, ಕೆಲವರು ಏನಾದರೂ ಆಗಲಿ ನನಗೆ ವ್ಯೂಸ್ ಬೇಕು, ಸಬ್ಸ್ ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಅವ್ರಿಗೆ ಬೇಗನೆ ಸಕ್ಸಸ್ ಆಗುತ್ತೆ. ಸೊ ಪೇಮೆಂಟ್ಗಳು ಬಂದ್ಬಿಡುತ್ತೆ. ಸೊ ನಮ್ಮಂಥವ್ರಿಗೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಯಾಕಂದರೆ ನಾವು ಫುಲ್ ಟೈಮ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋಕ್ಕಾಗಲ್ಲ ವೀಡಿಯೋಸ್ ಮಾಡೋಕ್ಕೆ. ಸೊ ಹಾಗೊಂದು ಹೀಗೊಂದು ವಾರಕ್ಕೊಂದು 2 ವೀಡಿಯೋಸ್ ಹೋಗ್ತಾ ಇರ್ತೀವಿ. ಸೊ ಅದರಿಂದ ಸ್ವಲ್ಪ ಲೇಟೇ ಆಗುತ್ತೆ. ಡೈಲಿ ಹಾಕ್ದಂಗೆ ವೀಡಿಯೋಗಳು ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೆಯ ವ್ಯೂಸ್ ಬರುತ್ತೆ. ಸೊ ಹಾಗೆ ಎಲ್ಲ ಸಬ್ಸ್ಕ್ರೈಬರ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಒಟ್ಟಾಗಿ ಬೆಳಿಬೇಕು.
ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಸೊ ಈ ಥರ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ. ಸೊ ನನಗಂತೂ ತುಂಬಾ ಒಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬೋದು ಇದು. ನನ್ನ ಕಂಟ್ರೋಲಲ್ಲಿ ಇಷ್ಟು ಜನ ಯೂಟ್ಯೂಬರ್ ಬಂದು ಎಲ್ಲ ಒಂದು ಪಾರ್ಟಿಸಿಪೇಷನ್ ಆಯಿತು. ಸೊ ಪ್ರೋಗ್ರಾಮನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ರು. ಸೊ ಮತ್ತೊಂದು ಪ್ರೋಗ್ರಾಮ್ ಇತ್ತು, ಅದಕ್ಕೂ ಬರಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡೆ.